ಯಾಕ ತಂಗಿ ಏನಾಯ್ತು ಅಂತದ? ಅದು ಅದು ಏನು ಹೇಳಣ್ಣ, ನಿನಗೆ ಗೊತ್ತಲ್ಲ ಅಂತಂಬ್ರ ಜಗಳದಾಗ ನನ್ಗೆ ಪಾಳು ಬಿದ್ದಿದ್ದು ಕೊಟ್ರ ನನ್ ಗಂಡ ಕುಡಿದು ಅದನ್ನ ಯಾವಂಗ ಮಾರಿಬಿಟ್ಟನಪ್ಪ. ಅದಕ್ಕೆ ನಾನೀಗ ಬೇರೆ ಹೊಲದಾಗ ಉಳಿವಿ ಮಾಡ್ಸಕತ್ತೀನಿ. ಅಲ್ವಾ ನನಗೊಂದು ಮಾತು ಕೇಳ್ಬೇಕಿಲ್ಲ, ನಾ ಏನಾರು ಮಾಡ್ತಿದ್ದೆ. ಅಯ್ಯೋ ಅಣ್ಣ, ಏನಂತ ಹೇಳಣ್ಣ, ಯಾರು ಕೇಳೋರದ ನನ್ಗೋಳ ಅಂತ ಬಂದು ಏನು ಅಣ್ಣ ನಂದು ಹೊಲ ಹೋಗೈತಿ ದೀದಿ ಬಂದಿನಿ ನನಗ ಹೊಲ ಹುಡುಕ್ ಕೊಡಿಸು ಅಂತ ಹೇಳ. ಏನಂತ ಗೋಳ್ ಹೇಳಿ ಚಲೋ ಮಾಡಿಲ್ಲ ಐತಿದೆ. ಅಯ್ಯ ತಂಗಿ ಅಳಬೇಡ ಬಿಡವಾ, ಏನು ಹೊಲ ಅಲ್ಲ, ನೋಡುನ್ ತಗೋ. ನಂದ ಸಾಕಷ್ಟು ಐತಿ, ಅದ್ರಾಗ ಒಂದು 3 ಎಕರೆ ನೀನು ಕೊಡ್ತೀನಿ ತಗೋ. ಅಯ್ಯೋ ಅಣ್ಣ, ನೀ ಕೊಟ್ರತಿ ನೀವು ಕೊಡ್ಬೇಕಲ್ಪ. ಅದು ಅಲ್ದ ನಾನೇ ನಿನ್ನ ಒಡ ಹುಟ್ಟಿದವಳ. ಯವ್ವ ನೀ ಒಡಹುಟ್ಟಿದವಕಿನ ಹೆಚ್ಚು, ಒಡಹುಟ್ಟಿದವಳು ಹೇಳ್ದೆ ಕೇಳ್ದ ಓಡ್ ಹೋಗಿ ಆಸ್ತಿ ಪಾಲ್ ಹಾಕ್ಯಾಳ ಕೋರ್ಟ್ನಾಗ. ನೀ ಹಂಗೇನ್ ಮಾಡಿಲ್ಲಲ್ಲ, ನಿನ್ ಏನ್ ಬೇಕು ಕೇಳ, ನಾ ಕೊಡ್ತೀನಿ. ಸರಿ ಅಣ್ಣ, ಸರಿ. ನಿಂದ್ರ ಒಂದು ಫೋನ್ ಬರಾಕತ್ತೈತಿ, ಬರ್ತೀನಿ. ಅಲ್ಲ 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 ಅಲ್ಲ, ಜಬರ್ದಸ್ತ್ ಅಣ್ಣ, ಭಾರಿ ಅದಿ ಬಿಡುವ ನೀನು. ಅಣ್ಣನ ಹೆಂಗಾರ ಮಾಡಿ ಬುಟ್ಟಿ ಹಾಕೊಂತ ನೋಡಟ್ಟ. ಅದಕ್ಕೆ ಮಚ್ಚ ಅಷ್ಟ ಕೊಟ್ಟಲ್ಲ, ಬೆಲ್ ಆಗೈತಿ, ಒಂದಿಟ್ಟು ಏನಾರು ತಿನ್ನ ಕೊಡು. ನಾನು ಬರೀ 3 ಎಕರೆ ಹೊಲ ತಗೊಂಡು ಯಾಕೆ ಹಿಂದಕ್ಕೆ ಸರಿಲಿ, ಇಡೀ 80 ಎಕರೆ ಹೊಲಕ್ಕ ಆಸ್ತಿದಾಳನಾಗಿ ಮಾಡ್ತೀನಿ ನನ್ನ ಮಗಳನ್ನ. ಬಿಡ್ತೀನಿ ಅಂತಿಕೊಂಡೇನ? ಹೆಂಗಾರ ಮಾಡಿ ನೀ ಮನೆ ಸಸ್ತಿ ಮಾಡಿ ಆರಾಮಾಗಿ ರಾಣಿ ತರ ಮೆರಿತೀನಿ ನೋಡ್ತೀರ. ತಗೋರವ ತಿನ್. ಅತ್ತೆ ಮಸ್ತ್ ಮಾಡಿರಲ್ರಿ, ಇನ್ನೂ ಸ್ವಲ್ಪ ಇದ್ರೆ ಕಟ್ರಿ, ತಗೊಂಡ್ ಹೋಗ್ತೀನಿ. ಕಟ್ತೀನಿ ತಗೋರವ. ಅಂದಂಗ ಇಲ್ಲಿ ವೇಟ್ ಮಾಡ್ಸಾಕತ್ತೀನಿ ನಾನು. ನೋಡ್ ಮಾಮ, ನನ್ಗ ಒಬ್ಬಾಕಿ ಫ್ರೆಂಡ್ ಬರಕದಾಳ, ನೀ ಇಲ್ಲಿ ವೇಟ್ ಮಾಡ್ಕೊಂತ ನಿಂದ್ರ. ನಿನ್ ಫ್ರೆಂಡು ಬಂದು ನಿನ್ನನ್ ಪಿಕಪ್ ಮಾಡ್ಕೊಂಡು ಹೋಗ್ಲೇ ರಾತ್ರಿ ಆಗುತ್ತೆ. ಲಗು ನಡಿ ಹೋಗುನು, ನಾನು ಕ್ರಿಕೆಟ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಮ್ಯಾಚ್ ಐತಿ RCB. ನಾನು RCB ಫ್ಯಾನ, ಬರ್ತೀನಿ. ಸ್ವಲ್ಪ ತಾಳ, ಹಂಗ್ಯಾಕ್ ಮಾಡ್ತೀನಿ? ಯಾಕ ಬರ್ಲಿಲ್ಲಕ್ಕೆ ಇಷ್ಟ ಬಾಬಾ ಹೋಗುನು. ಮಾವೋಯ್, ಅಲ್ಲಿ ಪಾನಿಪುರಿ ಕಾಣಾಕತೈತಿ, ನಡಿ ತಿನ್ನು. ಪಾನಿಪುರಿ ಅಂತಂದ್ರೆ 100 ಅಂತ ಬಾಯಿ ಓಪನ್ ಮಾಡ್ತಾ. ಮಾವ ಬಾ, ಬಾಯಾಗ ಜುಳು ನೀರು ಬರಾಕತ್ತಾವ. ನಡಿ. ಹೊತ್ತಾತ, ಅಂಜಲಿ ನನಗೋಸ್ಕರ ಕಾಯಕತ್ತೈತನ ರಿಸಲ್ಟ್ ಹೇಳ್ಬೇಕಂತ ಹೇಳಿ. ಏನ್ ಮಾಡೋದು, ನೀನ್ ಈ ತರ ಆಗ್ಲಿಕ್ಕಂದ್ರ ನಾನು ಲಗುನ ಹೋಗಾಕೆ ಮನೆಗೆ. ಲಗುನ ಹೋಗಿ ಪ್ರೇಮಿಗೆ ಹೇಳಿ ಬರ್ಬೇಕು, ಅವ್ರನ್ನ ಕರ್ಕೊಂಡು ಹೋದ್ರಾತು. ಅದು ದೂರಿಂದ ಕಾಣಕತ್ತಿದ್ದ ನಮ್ ಗೌರಿ ಅಲ್ಲ. ಚಿಕ್ಕಮ್ಮ ನೀವೇನಿತ್ತಾಗ? ಅಲ್ವಾ ಗೌರಿ, 2 ದಿನ ಆತ್ ಮನೆಗೆ ಬಂದಿಲ್ಲ ಏಕ? ಅಯ್ಯೋ ಚಿಕ್ಕಮ್ಮ, ಅದೇನ್ ಕೇಳ್ತೀರಿ, ದೊಡ್ಡ ಕತಿ ಹೇಳಕಂತ ನಾನು ನಿನಗೆ ಏನ್ ಹೇಳಿದೆ, ಇವತ್ತು ಗಂಡಿನ ಕಡೆದಾಗ ನೀನ್ ನೋಡಕ್ ಬರ್ತಾರಂತ ಹೇಳಿದ್ನಲ್ಲ. ಅಯ್ಯೋ ಸಾರಿ ಚಿಕ್ಕಮ್ಮ, ನಂಗೆ ನೆನಪೇ ಇಲ್ಲ. ನಡ್ರಿ ಬಂದಾರ ನೀ? ಬರಾಕತ್ತಾರಂತ, ನಿಮ್ ಮುಂದೆ ಹೋಗಿರ್ ಬರ್ತೀನಿ. ಜೀವ ಈಗ ಸಮಾಧಾನ ಆತ. ಹೋಗಿ ರೆಡಿ ಆಗಿ ಲಗುನ. ಚಿಕ್ಕಮ್ಮ ಸರಿ. ಪ್ರೇಮ, ಪ್ರೇಮ ಕರ್ಕೊಂಡ್ ಬಾ, ಇನ್ನೊಂದ್ 5 ನಿಮಿಷ ಬಿಟ್ಟ ಗೌರಿ ಬಂದ್ಲು. ಹೌದಾ, ಸರಿ, ಹಂಗಾರೆ ಕರ್ಕೊಂಡ್ ಬರ್ತೀನಿ ನಡಿ. ಮಾಮಾಗ ಆರಾಮಿಲ್ಲ ಅಂದಿದ್ರೆ ಮಾಮನ ಮನೆಗೆ ಹಾದು ಹೋಗ್ಲೇನ? ಬೇಡ, ಹೊತ್ತು ಬೇರೆ ಆಗೈತಿ. ಮತ್ತ ಗಂಡಿನ ಕಡೆದಾರ ಬಂದ್ರಂದ್ರೆ ಕಷ್ಟ ಆಗತ್ತೆ, ಮನೆಗೆ ಹೋದ್ರತ್. ಶಟ್ ಅಂದ ಇವತ್ತು ರೊಕ್ಕ ಕೊಡ್ತೀನಿ ಅಂತ ಐತೆ. ಸಂತಿದೆಲ್ಲ ಅಲ್ಲಿ ಹೋಗ್ಬೇಕು. ಎಷ್ಟು ಕೆಲಸ ಅದಾವು 2 ದಿನ ಇಲ್ಲದಕ್ಕೆ. ಇದು ನಮ್ ಗೌರಿ ಇಲ್ಲ. ಗೌರಿ, ಹೇ ಗೌರಿ. ಮಾಮ ಏನು ಬಂದೇ ಇಲ್ಲ ಮನೆ ಕಡೆ ಒಟ್ಟ? ಹಂಗಂದ್ರೆ ಹೆಂಗ ಮಾಡಿ ಮತ್ತೆ ನಿನ್ನಿಂದ ಕೇಳಾಕತ್ತಿದ್ಲು, ಆರಾಮದಾವ ಇಲ್ಲ, 2 ಬಂದೇ ಇಲ್ಲ ಒಟ್ಟ ಅಂತೆ. ಹೌದು. ಮತ್ತೆ ರಿಸಲ್ಟ್ ಏನಾಯ್ತು ತಂಗಿದ? ಚಲೋ ತಂಗ ಓದಿಸುವಾಗಿ ಏನ್ ಮಾಡ್ಬೇಕಂತ ಅದು ಮಾಡಿಸು, ಚಲೋ ಮಾಡಾಕತ್ತ ಇಲ್ಲ. ಸರಿ ಮಾಮ. ಮತ್ತೆ ಅಪ್ಪಂದೇನ ಬೋರ್ ಹಾಕ್ಸ್ತೀನಿ ಅನ್ನಕತ್ತಿದ್ದ, ಏನಾಯ್ತು? ಎಲ್ಲಿ ಮಾಮ, ಕೈಯಾರ ರೊಕ್ಕಿಲ್ಲ ಈಗ, ಈಗೆಲ್ಲಿ ಬೋರ್ ಹಾಕಲ್ಲ. ಮಳಿ ಮೇಲೆ ನಿಂತೈತಿ. ಇವತ್ತೇನೋ ಮಾಡಾಗೈತಿ, ಮಳಿ ಬರ್ತೈತೇನೋ ನೋಡ್ಬೇಕು. ಏನ್ ಮಳಿನೋ ಏನೋ ಯವ್ವ, ಸಾಕಾಗಿ ಬಿಟ್ಟೈತಿ ಮಳಿ ಸಲಾಗಿ. ಅಲ್ಲ ಮೊನ್ನೆ ಅಲ್ಲಿ ಆಣಿಕಾಲ್ ಮಳಿಯಾಗಿ ಮಾವಿನ ಕಾಯಿಗಳೆಲ್ಲ ಬಿದ್ಬಿಟ್ಟಾವ. ಮಳಿ ಚಲೋ ತಂಗಿ ಆದ್ರೆ ನಮ್ಮಂತ ರೈತರಿಗೆ ಒಳ್ಳೇದಾಗುತ್ತೆ. ಏನ್ ಮಾಡುದು, ಮಾವಿನಕಾಯಿ ಗಿಡನ ಹಾಳಾಗಿ ಹೋದ್. ಅಲ್ಲ ಮಾಮ, ನೀ ಪ್ರತಿ ಸಲ ಯಾರಿಗಾರ ಕೊಟ್ಟು ಬಿಡಿದ್ಯಲ್ಲ, ಗುತ್ತಿಗೆ ಕೊಡ್ಲಿಲ್ಲನ? ಅಯ್ಯ ಗೌರಿ, ಏನ್ ಮಾಡ್ಲಿ, ನಂಗ ಆರಾಮದಿದ್ದಿಲ್ಲ 2 ದಿನ, ಹಂಗಾಗಿ ನಾನು ಹೊಲದ ಕಡೆ ಹೋಗಕ್ಕಾಗಿಲ್ಲ. ಅವಂಗ ಹೇಳಿದ್ದೆ ಬಂದು ನೀನ ತಗೋರಪ್ಪ ಅಂತೇಳಿ. ಅವ್ ಮ್ಯಾಲದಾವ್ರಿ ಅಂತೇಳಿ ಬರ್ಲೇ ಇಲ್ಲ. ನಾನು ಅದ್ ಕಡೆ ಲಕ್ಷಣ ಕೊಡ್ಲಿಲ್ಲ, ಏನ್ ಕೊಟ್ರತ್ ಬಿಡಿ, ಇನ್ನ ಕಾಯಿ ಅದಾವ ಅಂತೇಳಿ. ಏನ್ ಮಾಡುದು, ಮೊನ್ನೆ ಆನಿಕಲ್ ಮಳಿಗೆ ಎಲ್ಲ ರಪ 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 ಅಂತ ಬಿದ್ದು ಎಲ್ಲ ಹಾಳಾಗಿಬಿಟ್ಟ ನೋಡು. ಅದ್ರಾಗ ಒಂದಿಷ್ಟು ತಂದು ಪಾಡಿಗೆ ಹಾಕಿದ್ದೆ, ಆದ್ರೂ ಕೊಡ್ತಾವ. ಹೌದು ಮಾಮ, ಈ ಮಳಿ ಸರಿಯಾಗಿ ಬರಬೇಕು ನೋಡು, ಅಂದ್ರ ಆಗತ್ತೆ. ಅಯ್ಯೋ ಮಳಿ ಬರೋ ಆಗೈತಿ, ಬಾ ಹೋಗ್. ಸರಿ ಮಾಮ, ನಾನು ಬರ್ತೀನಿ. ಮತ್ತೆ ನಾಳೆ ಅಥವಾ ನಾಡ್ದ ಬಿಡು ಆದ್ರೆ ಬರ್ತೀನಿ ತಗೋ. ಹೇಳ್ಬಿಡ ಅಕ್ಕಿ ಬರ್ತೀನಿ ಅಂತ ಹೇಳಿ. ಮತ್ತೆ ರವೆ ಹೋಗ್ಯಾನ ಕಾಲೇಜ್ಗ? ಅದಕ್ಕಂತೂ ವಿದ್ಯೆ ಅನ್ನೋದು ಬುದ್ಧಿ ಹತ್ತವಲ್ಲ, ಅದಕ್ಕೆ ಏನಾದ್ರು ಕೆಲಸ ಇದ್ರೆ ನೋಡುವ. ಅದಕ್ಕೆ ಯಾಕೆ ಮೇನತ್ತ? 6 ಸಬ್ಜೆಕ್ಟ್ ಒಳಗೆ 3 ಸಬ್ಜೆಕ್ಟ್ ಡುಮ್ಕಿ, 3 ಸಬ್ಜೆಕ್ಟ್ ಪಾಸ್ ಆಗ್ಯಾನ. ಏನ ವಿದ್ಯೆ ಓದ್ತೈತೋ ಏನ್ ಬಿಡ್ತೈತೋ, ಎಲ್ಲದು ನಮ್ಮಂಗ ರೈತ ಹಾಕತ್ತೋ ಅಂತಾನೆ ಗೊತ್ತಾಗಲ್ದು. ನಾವು ಪಟ್ಟಿದ ಕಷ್ಟ ಅವು ಪಡಬಾರ್ದು. 4 ಅಕ್ಷರ ಕಲ್ತು ಒಂದು ಒಳ್ಳೆ ಕೆಲಸ ಮಾಡ್ಲಿ ಅಂತೇಳಿ ನಾವು ಕಲಿಸ್ತೀವಿ. ಅವು ನೋಡಿದ್ರೆ ಕಲಿಯಂಗೂ ಇಲ್ಲ, ಬಿಡಂಗೂ ಇಲ್ಲ, ಸುಮ್ಮನೆ ರೊಕ್ಕ ವೇಸ್ಟ್ ನೋಡಪ್ಪ. ನಾಳೆ ಬಂದು ಮಾತಾಡ್ತೀನಿ ತಗೋ. ಮಾತಾಡಬಾ, ಉಡಾಳಾಗಿ ಬಿಡೈತಿ. ಸಾಲಿಗೆ ಹೋಗಂಗಿಲ್ಲ, ಬಿಡಂಗಿಲ್ಲ, ಬರೀ ಹುಡುಗರು ಜೋಡಿ ಕ್ರಿಕೆಟ್ ಆಡಿದ್ನಿ, ಅದ ನೋಡಿ ಬೆಳಿಗ್ಗೆ ಹೋದಾವ, ಇನ್ನಾದ್ರೂ ಬಂದಿಲ್ಲ. ಹೌದಾ, ಸರಿ ಮಾಮ, ರವಿವಾರ ದಿನ ಬರ್ತೀನಿ, ಮಾತಾಡ್ತೀನಿ ತಗೋ. ಹುಡುಗಿ ಭಾಳ ಶನೆ ಐತಿ ಲೆಕ್ಕದಾಗ. ಏನ್ ಮಾಡುದು, ಅವರು ಚಿಕ್ಕಮ್ಮ ಈಗ ಓದಕ್ಕ ಬಿಡ್ಲಿಲ್ಲ. ಸಾಲಿ ಕಲ್ತು ಗೌಡ್ರ ಮನ್ಯಾಗ ಈಗ ಕೆಲಸ ಮಾಡಕತ್ತೈತಿ. ಇರ್ಲಿ, ಒಳ್ಳೇದಾಗ್ಲಿ, ಒಳ್ಳೆ ಜೀವನ ಸಿಗ್ಲಿಕ್ಕೆ. ಅಲ್ಲ ಇನ್ನ ಗಳಿ ಪೂರ್ತಿ ಮಾಡಿಲ್ಲ ಇವ. ಅಲ್ಲಿ ಕಣಪ್ಪ, ನೀನು ಲಗು ಹೊಡಿಬೇಕಿಲ್ಲ ಗಳಿ.
ಎಷ್ಟು ನಿಧಾನವಾಗಿ ಹೊಡೆಯಕತ್ತಿಯಲ್ಲ. ನೀ ಹಿಂಗೆ ಅವಸರ ಮಾಡಿದ್ರಂಗಪ್ಪ ಬರೋದ ಸಂಜೆದು ಬಂದೀವಿ. ಅಲ್ಪ ಸಂಗನ ಇಷ್ಟು ಅವಸರ ಮಾಡಿದ್ರೆ ಹೆಂಗೆ ನೀನು? ಅಲ್ಲ ನೀ ಕೊಡು ಪಗಾರರ ಅರ್ಧ, ಅದ್ರಾಗ ನೀ ಸಂಜಿಕ ಬಾ ಅಂತಿ. ಮತ್ತು ನಾವು ಸಂಜಿಕ ಬಂದೀವಿ, ಬಂದು ಇದರ ಗಳಿ ಹೊಡೆದು ಹೋಗಂತಿ. ಮತ್ತೆ ಕಟ್ಟ ಈಗೆಲ್ಲ ಮಾತಾಡ್ತೀನಪ್ಪ ಮುಕ್ಳೆಲ್ಲ ನೋಡೋಣ. ಮುಕ್ಳೆಲ್ಲ ಮಾತಾಡಕತ್ತಿಲ್ಲ ನಾನು, ನಾ ಇದ್ದಿದ್ದನ್ನ ಹೇಳಾಕತ್ತೀನಿ. ಅಲ್ಲ ಇಷ್ಟು ತನಕ ಚಹಾ ಕುಡಿದ್ನೆ, ಅದು ಕುಡಿದ್ನೆ, ಇದು ಕುಡಿದ್ನೆ ಅಂತ ಇಬ್ರು ಹರಟಿ ಹೊಡ್ಕೊಂತ ನಿಂತ್ರಿ. ಈಗ ನೋಡಿದ್ರೆ ಅವಸರ ಮಾಡಿದ್ರೆ ಹಿಂಗೆ ಮಾಡಾಕತ್ತೀರಿ. ಅಲ್ಲ ಇದೊಂದು ಗಳಿ ಮುಗಿಸ್ಬೇಕು, ಅದೊಂದು ಗಳಿ ಮುಗಿಸ್ಬೇಕು. ನೀವು ಇಷ್ಟೊತ್ತನ ಏನು ಮಾಡಿದ್ರಿ ನೀವು ಹಂಗಾರ? ನೋಡೋಣ, ನೀ ಜವಾಬ್ದಾರಿ ಕೊಟ್ಟಿಯಾ, ಹೊಲದ ಇಷ್ಟಿತ್ತು ಅಂತ ಕೊಟ್ಟಿಯಲ್ಲ, ನಾವು ಅದನ್ನು ಮುಗಿಸ್ತೀವಿ. ನೀ ಹಿಂಗೆಲ್ಲ ಮಾತಾಡಕತ್ತೀರಿ, ನಾವು ಮತ್ತೆ ನೋಡು ಅವನವನು ನಾವು ಬರಂಗೇ ಇಲ್ಲ. ಮತ್ತೆ ನೀ ಬರ್ಲಿಕ್ಕೆ ಅಂದ್ರೆ ಇಷ್ಟೊತ್ತು ಬೇರೆ ತನಕ ಕಳಿಸ್ತೀನಿ. ಹಾಂ, ನಾನೇನು ಹಂಗೆ ಇದನ್ನು ಕೆಲಸ ಮಾಡಿಸ್ಕೊತೀನಿ ಅಂತೇನು ರೊಕ್ಕ ಕೊಡ್ತೀನಿ ಹಂಗೆ ಅನ್ನೋದು ಪುಕ್ಷಟೆ ತಾಸಿಗೆ 2,000 ರೂಪಾಯಿ ತೊಗೊಂತೀರಿ. ಅದನ್ನು ಪುಕ್ಷಟೆ ತೊಗೊಂತೀರಿ ನೀವು? ಬಾರೋ ಬಾರೋ ಬಿಟ್ಟು ಬಂದ್ಬಿಡು. ನೀವು ಭಾಳ ಎಲ್ಲ ಮಕ್ಕಳೆಲ್ಲ ಮಾತಾಡಕತ್ತಾನ, ಇವ್ನ ಕಡೆ ಯಾವ ಅನಿಸ್ಕೊಂತಾನ? ಹಾಂ ಏ ಬಾಲ ಬಂದ್ಬಿಡು, ನೀವು ಕೊಡು 2,000 ರೂಪಾಯಿಗೆ ಇಡೀ ಹೊಲ ನಾವು ಮಾಡಿಸ್ಕೊಂತಾನ ನೀವು. ಅಲ್ಲಪ್ಪ ನಾವು ಮಾತಾಡಿದ್ದೆ ಹೆಂಗೆ? 2,000 ರೂಪಾಯಿದಾಗ ನೀನು 2 ತಾಸಿಗೆ ಅಂತ ಹೇಳಿದಿ. ಅದ್ರ ಪ್ರಕಾರ ನಾನು ನಿನಗೆ ಕೊಟ್ಟಿನಿ ಇಲ್ಲ, ಇಬ್ರು ಹೊಡಿತೀವಿ ನಾವು. ಹಂಗಾಗಿ ನಮ್ಮ ಇಬ್ಬರಿಗೆ ಜಾಸ್ತಿ ರೊಕ್ಕ ಬೇಕಂದಲ್ಲ, ನಾನು 1,000 ರೂಪಾಯಿ ಕೊಡ್ತೀನಿ ಇಡೀ ದಿನ ಹೊಡೆದ್ರೆ. ಏನೋ ಚಲೋ ಮಾಡ್ತಾರ ಅಂತೇಳಿ ಒಂದು ಸ್ವಲ್ಪ ರೊಕ್ಕ ಜಾಸ್ತಿ ಕೊಟ್ರಾತು ಗೌಡ್ರ ಕಡೆ ಹೇಳಿಸ್ಕೊಂಡ ಅಂತ ನಾನು ಅಂದ್ರೆ, ನೀನು ಇಷ್ಟನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಎಲ್ಲ ಮಾಡಕತ್ತಿಯಲ್ಲಪ್ಪ. ನೋಡ್ ಸಂಗಣ್ಣ, ನಿಂತ್ರಿಕ್ ನಾನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನಮಗೆ 2,000 ರೂಪಾಯಿ ಅಂತೇಳಿ ಸಾವುಕಾರ ಕಡೆ 4,000 ರೂಪಾಯಿ ಇಸ್ಕೊಂಡು ಎಲ್ಲ ನಿನ್ನ ಚೀಲಕ್ಕೆ ಹಾಕೊಂತಿ ಅನ್ನೋದು ನನ್ಗೆ ಗೊತ್ತೈತಿ. ಏನು ಮಾತಾಡಕತ್ತೀನಿ ನೀನು? ಬಾಯಿಗೆ ನಿಗಾ ಇಟ್ಕೊಂಡು ಮಾತಾಡ. ಅವನವನ ಯಾವತ್ತು ನಾ ಈ ಥರ ಹೊಲಸು ಕೆಲಸ ಮಾಡಿಲ್ಲ ನೀನು. ಅಯ್ಯೋ ಕಂಡಿನಿ, ನಿನ್ನ ಇವತ್ತಿಂದ ನೋಡಕತ್ತಿಲ್ಲ ನಾನು. ಏನ್ಲೇ ಏನು ಕಂಡಿ ನೀನು? ಲೇಗಿ ಹಚ್ಚಿ ಮಾತಾಡ್ಬೇಡ ಸಂಗಣ್ಣ ನೀನು. ಮತ್ತೇನು ಮರ್ಯಾದೆ ಕೊಟ್ಟು ಮಾತಾಡ್ಬೇಕನ? ನನ್ನ ಮನೆ ಹೆಣ್ಮಕ್ಳ ಬಗ್ಗೆ ಬಂದ ನೋಡ್. ಮತ್ತೆ ಇನ್ನೇನ್ ಬರ್ಬೇಕು ನಿನಗೆ? ನಿನ್ ಮನೆ ಹೆಣ್ಮಕ್ಳ ಬಗ್ಗೆ ಬರ್ಲಾರ್ದ? ಗೌರಿ ನೋಡಿದ್ರೆ ಅಲ್ಲೇ ಅದ ಮನ್ಯಾಗ ಇದು ಕೆಲ್ಸಕ್ಕೆ ಹಚ್ಚಿ, ಆಕಿನೂ ತುಂಬ್ಕೊಂಡು ಬರ್ತಾಳ. ಮತ್ತೆ ನಿನ್ ಹೆಂಡತಿನೂ ಅಲ್ಲೇ ಹಚ್ಚಿ, ನೀನು ಇಲ್ಲೇ ಅದಿ. ಮತ್ತೆ ಗೌಡ್ರ ಮನಿದು ಬಳಕತ್ತಿರಲ್ಲ ಎಲ್ಲ ಸಣ್ಣಂಗೆಲ್ಲ ನಿಮ್ಮ ಮನೆ ತುಂಬಿಕೊಳಕತ್ತಿ. ಮತ್ತೆ ಬಾಯಾಗ ನಿಗಾ ಇಡ, ಇಲ್ಲ ಅಂದ್ರೆ ಚಪ್ಲಿನ ತುರುಕ್ತೀನಿ. ಮತ್ತೆ ಯಾಕ್ಲೇ ಬೋಳಿ ಮಗ ಚಪ್ಲಿ ಗಿಪ್ಲಿ ಅನ್ನಕತ್ತಿಯಲ್ಲ? ಮೈಯಾಗ ಹೆಂಗೈತಿ ನಿನಗ? ನಾನು ಇಷ್ಟು ತನ ಸುಮ್ಮನೆ ಮಾತಾಡಿದ್ರೆ ಹೆಂಗ ಕಾಣಿಸಕತ್ತೈತಿ ನಿನಗ ಮೈಗೆ? ಅಂತೀಯ ನನಗಂತು ಸಂಗಣ್ಣ, ನಾ ಹೊಡ್ಯಾಕತ್ನ ನೋಡ್. ಮತ್ತ ಮುಖ ನೆಲ ಬೆಲ್ಲಕ ಬಂದಿರ್ಬೇಕು. ಬಾಯಿಗೆ ಬೀಗ ಹಾಕಿ ಮಾತಾಡಿ ನೀನು, ಚಲೋ ತಂಗ ಮಾತಾಡಿ ನೀನು. ಇನ್ನಂತ ಹಂಗೇನೋ ಮಾತಾಡದೆ ಲಾ ಬೋಸಡಿಕೆ. ನಾನು ನಿನ್ನ ಮನೆ ಊಟ ಅಂತೀನಿ, ನನ್ನ ಮನೆ ದುಡಿತೀನಿ, ನಾ ತಿಂತೀನಿ. ಆಯ್ತು ನಿಂದರ್ಲ ನಿನಗೆ. ಬಿಡ್ರಿ ಎದಕ್ಕೆ ಸುಮ್ಮನೆ ಖಾಲಿ ಪ್ಲೇಟ್ ಇಬ್ರು ಜಗಳ ಮಾಡಾಕತ್ತೀರಿ? ಗಳಿ ಹೊಡ್ಯಾಕತ್ತಾವ, ನಾನು ನೀ ಇಬ್ರು ಸುಮ್ಮನೆ ಜಗಳ ಮಾಡಾಕತ್ತೀರಿ ನೋಡಿ. ಇವತ್ತು ನಾವು ಹುಟ್ಲಿಲ್ಲ ಅನಿಸ್ತೀನಿ. ಅಲ್ಲ ಇವನ್ ಮನಿದು ಏನಾರು ನಾ ತಿಂತೀವಿನ? ನಾನು ದುಡಿತೀನಿ, ನನ್ನ ಮಗಳು ದುಡಿತಾಳೆ, ನನ್ನ ಹೆಂಡತಿನೂ ದುಡಿತಾಳೆ. ದುಡಿದು ನಮ್ಮ ಜೀವನ ನಾವು ಹೊಟ್ಟಿಪಾಡು ನಾವು ಮಾಡ್ಕೊಳಕತ್ತೀವಿ. ಇವಂದೇನ ಬೋಡಿ ಮಗಂದು ಅವನವ್ನ ಇಷ್ಟು ವರ್ಷ ಆಯ್ತು, ಯಾರ ಕಡೆನೂ ಅನಿಸ್ಕೊಂಡಿದ್ದಿಲ್ಲ ನಾನು. ಈಗ ಬಂದು ಸಂಗಣ್ಣ ಕುಡಿದಿರ್ಬೇಕು, ಬಿಟ್ಬಿಡು ಅವನ್ನ. ಇಲ್ಲಿ ಬಿಡಣ, ಇವ್ ನಾ ಕಿಕ್ಕರ್ಸ್ಬೇಕು ನಿಂದ್ರೆ. ನೋಡ್ಕೊಂತೀನಿ ನನ್ನ ಮೇಲೆ ಕೈ ಮಾಡಿಯಲ್ಲ, ನೋಡ್ಕೊಂತೀನಿ ಹೆಂಗ್ ಬಾಳೆ ಮಾಡ್ತೀನಿ ನೋಡ್ತೀನಿ ನಿನ್ನ. ನಿಂತ್ಕೊರೇ ಐತ್ ನಿನಗ ಮಾಡ್ತೀನಿ ನಿನಗೆ. ಅಲ್ಲೇನು ಓಡ್ ಹೊಂಟಿ? ಇಲ್ಲಿ ನಿಂತು ಮಾತಾಡೋದಿ ಗಂಡ್ಸಾಗಿದ್ರೆ ಬಂದ್ ಮಾತಾಡಿಲಿ. ನಾ ಗಂಡ್ಸ ಹೌದಲ್ಲ ತೋರಿಸ್ತೀನಿ ನಿನಗೆ. ಬಾ ಹರಿಬಿಟ್ಟು ಮಾತಾಡಕತ್ತಿಯಲ್ಲ, ನಿಂತ್ಕೋ. ನಿನ್ನಂತ ಒಂದ್ ಜಡಿ ಮಾತಾಡಕ್ಕೇನಿಲ್ಲ. ಬಾರೆ ಹೋಗೋಣ ಬಾ, ಇವ್ರ ಮನೆ ಕೆಲ್ಸಕ್ಕೆ ಇನ್ನು ಯಾವತ್ತು ಬರೋದು ಬೇಡ ಹೊಲಕ್ಕೆ. ಇನ್ನೂ ಸ್ವಲ್ಪ ಇದೆ, ಮುಗಿಸ್ಕೊಂಡು ಬರ್ತೀನಿ ನಡಿಯಪ್ಪ. ನೀನೇನು ನಾ ಮಾಡ್ತೀನಿ, ನಾ ಕೆಲಸ ತೊಗೊಂಡಿನಿ, ನಾ ಮಾಡ್ಕೊಡ್ತೀನಿ. ನೀ ಎತ್ತಿರ್ಬೇಕು ಕೆಲಸದಾಗ. ನಿನ್ನಂಗ ತಿಂದು ಮುಕ್ಳಿ ಒರೆಸ್ಕೊಂಡು ಹೋಗೋದಲ್ಲ. ಅಣ್ಣ ಸ್ವಲ್ಪ ಲಗು ಮುಗಿಸು. ಸರಿ ಕಣ್ಣಣ್ಣ, ಮುಗಿಸ್ತೀನಿ ತಗೋ. ಸುಮ್ಮನೆ ಆಳು ಹಚ್ಚು ಬದ್ಲಿ ನಾನು ಮಾಡಿದ್ರೆ ಚಲೋ ಇತ್ತು ನೋಡು. ನಾನು ಭಾಳ ಹೊಲ ಹಾಕತ್ತಿ, ಇನ್ನೇನು ಮಳೆ ಬರೋ ಟೈಮ್ ಎಲ್ಲ ಚಲೋ ತಂಗೆ ಆದ್ರ ಅಂತ ನಾನು ಅನ್ಕೊಂತೀನಿ. ನನಗೂ ಉಲ್ಟಾ ಹೊಡಿತಾವೆಲ್ಲ. ಮಕ್ಕಳೆಲ್ಲ ಮಾತಾಡ್ತಾನೆ ಲಾಟನ್ ಊರ್ ಲಾಟನ್. ಇವ್ನಿಗೇನು ಗೊತ್ತು ನಮ್ಮ ಮನೆ ಪರಿಸ್ಥಿತಿ?